ಹುಬ್ಬಳ್ಳಿಯ ವರೂರಿನ ನವಗ್ರಹ ತೀರ್ಥಂಕರ ಮಹಾಮಸ್ತಕಾಭಿಷೇಕ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರದಲ್ಲಿ ರಾಜಾಭಿಷೇಕ ನಡೆಯಿತು. ಈ ಹಿನ್ನೆಲೆಯಲ್ಲಿ ರಾಷ್ಟ್ರ ಸಂತರಾದ ಕುಂತುಸಾಗರ ಮುನಿ ಮಹಾರಾಜ ಗುಣಧರ ನಂದಿ ಮಹಾರಾಜರಿಗೆ ಪುಷ್ಪವೃಷ್ಟಿ ಮಾಡಲಾಯಿತು. ಅಲ್ಲದೆ ಒಂದೇ ವೇದಿಕೆಯಲ್ಲಿ ಆಚಾರ್ಯರಿಗೆ ಗೌರವ ಸಮರ್ಪಣೆ ಮಾಡಲಾಯಿತು. ಇದಕ್ಕೂ ಮುನ್ನ ಭಕ್ತರು ಕೂಡ ಭಕ್ತಿ ಸಮರ್ಪಣೆ ಮಾಡಿದರು. कुंतुसागर महाराज की ತೀರ್ಥದಲ್ಲಿ 4ನೇ ದಿವಸ ಭಗವಾನ್ ಪಾರ್ಶ್ವನಾಥರ ರಾಜ್ಯಾಭಿಷೇಕ ಆರಂಭ ಆಗ್ತಾ ಇದೆ. 50 ರಾಜ್ಯದಿಂದ ಭಗವಾನ್ ಪಾರ್ಶ್ವನಾಥ್ಗೆ ಕಾಣಿಕೆ ಬಂದಿತ್ತು. ಭಗವಂತ 50 ರಾಜ್ಯದಿಂದ ಕಾಣಿಕೆ ಬಂದಿತ್ತು. 50 ರಾಜ್ಯದಿಂದ ಅನೇಕ ಪ್ರಕಾರ ಆ ಸಮಯದಲ್ಲಿ ರಾಜ ಮುಕುಟ ಅರ್ಪಣೆ ಆಗಿತ್ತು. ಆ ಸಂದರ್ಭ ಈಗ ಭಗವಾನ್ ಪಾರ್ಶ್ವನಾಥದಲ್ಲಿ ತೋರಿಸ್ತಾ ಇದ್ದಾವೆ. ಭಗವಂತ ಪಾರ್ಶ್ವನಾಥರ ರಾಜ್ಯೋತ್ಸವ ನಿಮಿತ್ತವಾಗಿ 4-5 ಕಡೆ ಅನ್ನಪ್ರಸಾದ ನಡೀತಾ ಇದೆ. ಹಾಗೂ ದೇಶದ ಅತಿ ಉತ್ತಮ WWE ಖಿಲಾಡಿ ಆದಂಥ ಗಿರೀಡ್ ಖಲಿಯವರು ಬಂದ ಭಗವಂತರಿಗೆ ಪುಷ್ಪಾರ್ಪಣೆ ಮಾಡ್ತಾರೆ. ಅದರ ಜೊತೆಗೆ ಇವತ್ತು ಅನೇಕ ಸಂತ ಮಹಾತ್ಮರು ಜಗತ್ತಿಗೆ ಶಾಂತಿ ಆಗಲಿ ಅಂತೇಳಿ ಒಂದು ಪ್ರೇರಣೆ ಕೊಡ್ತಾರೆ. ಮುಂಜಾನೆ ಸಮಯದಲ್ಲಿ ವಿಶ್ವಗೆ ಶಾಂತಿ ಆಗಲಿ, ದೇಶದಲ್ಲಿ ಅಭಿವೃದ್ಧಿ ಆಗಲಿ, ಯಶಸ್ವಿ ಕಾರ್ಯ ಆಗಲಿ ಅಂತೇಳಿ ಯಜ್ಞ ಹವನ ಪೂರ್ಣ ಆಗಿದೆ. ಭಗವಾನ್ ಪಾರ್ಶ್ವನಾಥರು 23ನೇ ತೀರ್ಥಂಕರಿದ್ದರು. ಅವರು ಇದ್ದಂಥ ಈಗಿನ ಕಾಲದಲ್ಲಿ ಮೋದಿಯವರ ಯಾವ ಮತದಾರ ಕ್ಷೇತ್ರ ಇದೆ, MP ಅವ್ರ ಕ್ಷೇತ್ರ ಇದೆ, ಅದ ಬನಾರಸಿ ನಗರದ ಇವರು ರಾಜರಿದ್ದರು. ಅವರ ತಂದೆ ವಾಮಾದೇವಿ ಮತ್ತು ಆಶ್ವೇಶನ ರಾಜವರಿದ್ದರು. ಅವ್ರ ಈ ಸುಪುತ್ರ ಅವರದ ಇದ್ದಂಥ ಇವು ಭಗವಂತರ ಪಾರ್ಶ್ವದ ಒಂದು ಅನುಮೂಲ್ಯ ರತ್ನ ಇದ್ದರು. ಅವರ ಆ ಸಂದರ್ಭದಲ್ಲಿ ಒಂದು ಪಟ್ಟಕ ಕಟ್ಟಿದ್ರು. ಅದ ನಿಮಿತ್ತವಾಗಿ ಆ ಪಾರ್ಶ್ವನಾಥರ ನಿನ್ನೆ ಜನ್ಮ ಕಲ್ಯಾಣಕ್ಕಾಯಿತು, ನಿನ್ನೆ ರಾತ್ರಿ ಬಾಲಕಿರಣ ಆಯಿತು, ನಾಮಕರಣ ಆಯಿತು. ಇವತ್ತಿನ ದಿವಸ ಅವ್ರಿಗೆ ಪಟ್ಟಕ್ಕೆ ಕಟ್ತಾಯಿದ್ದು ಪಟ್ಟಾಭಿಷೇಕ ಆಗುತ್ತೆ. ಜನ್ಮಾಭಿಷೇಕ ಆದ ನಂತರ ಇದೊಂದು ಅಭಿಷೇಕ ಬಹಳ ಮಹತ್ವ. ಮನುಷ್ಯನ ಜೀವನದಲ್ಲಿ ಜನ್ಮಾಭಿಷೇಕ, ಪಟ್ಟಾಭಿಷೇಕ ಮತ್ತು ಅಭಿಷೇಕ ಹಿಂಗೆ ನಮ್ಮಲ್ಲೇ ಇದ್ದಂಥ 3 ಅಭಿಷೇಕ ಇದ್ದವು. ಮನುಷ್ಯ ಯಾಳಕ್ಕೆ ಹುಟ್ಟುತ್ತಾನೆ, ಹುಟ್ಟಿದ ನಂತರ ಅವನ ಶರೀರ ವೃದ್ಧಿ ಆಗಲಿ ಅಂತೇಳಿ ಅವನಿಗೊಂದು ಅಭಿಷೇಕ ಮಾಡ್ತಾವ. ಆದ್ದರಿಂದ ಅವನ ಜೀವನ ಅಭಿವೃದ್ಧಿ ಆಗ್ತೈತಿ. ನವಗ್ರಹ ತೀರ್ಥದಲ್ಲಿ 4ನೇ ದಿವಸ ಭಗವಾನ್ ಪಾರ್ಶ್ವನಾಥರ ರಾಜ್ಯಾಭಿಷೇಕ ಆರಂಭ ಆಗ್ತಾ ಇದೆ. 50 ರಾಜ್ಯದಿಂದ ಭಗವಾನ್ ಪಾರ್ಶ್ವನಾಥ್ಗೆ ಕಾಣಿಕೆ ಬಂದಿತ್ತು. ಭಗವಂತ 50 ರಾಜ್ಯದಿಂದ ಕಾಣಿಕೆ ಬಂದಿತ್ತು.